ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುಷ್ಮಾ ಕುಟುಂಬ ಯೂಟ್ಯೂಬ್ ಚಾನೆಲ್. ನೀವು ನಮ್ಮ ಸೋಫಾ ಸೆಟ್ನ ನೋಡ್ತಾ ಇದ್ದೀರಿ ಅಲ್ವಾ? ಇದೊಂದು ಸೋಫಾ ಸೆಟ್ ಮಿನಿ ಬ್ಲಾಗ್ ಆಗಿದೆ. ನೀವು ಹಿಂದಿನ ವಿಡಿಯೋದಲ್ಲಿ ನಾವು ಸೋಫಾ ಸೆಟ್ ನೋಡುವಾಗ ಅದೇ ಥರ ಮ್ಯಾಚಿಂಗ್ಗೆ ಅಂತ ಹೇಳಿ 135ನ ಮಾಡಿಸಿದ್ವಿ. ಇದಕ್ಕೆ ಗ್ಲಾಸು ಇನ್ನೂ ಆಗಿರಲಿಲ್ಲ ಅಂತ ಹೇಳಿ ನೆಕ್ಸ್ಟ್ ಡೇ ತಂದುಕೊಡ್ತೀನಿ ಅಂತ ಹೇಳಿದ್ರು. ಇದು ತುಂಬ ದಿನ ಆಗಿತ್ತು. ಈ ವಿಡಿಯೋನ ಶೂಟ್ ಮಾಡಿಕೊಂಡು ನನಗೆ ಅಪ್ಲೋಡ್ ಮಾಡೋಕ್ಕೆ ತುಂಬ ಟೈಮ್ ಬೇಕಾಯಿತು. ಯಾಕಂದರೆ ನಿಮಗೆ ಗೊತ್ತು, ಇದು ಯುಗಾದಿ ಹಬ್ಬ ಎಲ್ಲ ಹತ್ರ ಬಂದಿರೋದ್ರಿಂದ ನಾನು ವಿಡಿಯೋನ ಶೂಟ್ ಮಾಡಿಕೊಂಡು ಅಪ್ಲೋಡ್ ಮಾಡೋಕ್ಕೆ ತುಂಬ ಟೈಮ್ ತೊಗೊತು. ಯಾಕಂದರೆ ಮನೆಯೆಲ್ಲ ಕ್ಲೀನ್ ಮಾಡಬೇಕಾಗಿತ್ತು. ಹಾಗಾಗಿ ನೋಡಿ, ಈ ಥರ ಕಲ್ಲುಗಳು ಬೇಕು ಅಂತ ಹೇಳಿದೆ. ನನಗೆ ವೈಟು ಎಲ್ಲ ಕಡೆಯೂ ವೈಟೇ ಕಲ್ಲರು. ಮತ್ತು ನಿಮಗೊಂದು ವಿಡಿಯೋ ಮಾಡಬೇಕು, ಯಾವುದು ನಮ್ಮನೆ ಲೈಟಿಂಗ್ಸ್ ವಿಡಿಯೋ. ಅಂದರೆ ಮನೆ ಒಳಗಡೆ ನಾವು ಝೂಮರ್ ಲೈಟು ಮತ್ತು ಫ್ಯಾನ್ಸಿ ಲೈಟ್ಗಳು, ಹಾಗೆ ಹ್ಯಾಂಗಿಂಗ್ ಲೈಟು ಇವುಗಳೆಲ್ಲ ಹಾಕ್ಸಿದ್ದೀವಿ ಅಲ್ವಾ. ಇದರದ್ದೆಲ್ಲ ಒಂದು ವಿಡಿಯೋ ಮಾಡಬೇಕು. ನಿಮಗೆ ಬೇಕು ವಿಡಿಯೋ ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ಅದೊಂದು ವಿಡಿಯೋ ಮಾಡಿ ತೋರಿಸ್ತೀನಿ. ಮತ್ತು ಅದು ಲೈಟಿಂಗ್ಸ್ದು ಅಮೌಂಟ್ ಎಲ್ಲ ಎಷ್ಟಾಯಿತು ಅಂತ ಹೇಳಿದ್ರೆ ನಿಮಗೆ ಅದೊಂದು ವಿಡಿಯೋ ಮಾಡ್ತೀನಿ. ಇದೊಂದು ಟಿಫಾಯ್ದು ರೆಡಿ ಆಗಿರಲಿಲ್ಲ ಫ್ರೆಂಡ್ಸ್. ಯಾಕಂದರೆ ನಾವು ಇವರಿಗೆ ಆರ್ಡ್ರ್ ಕೊಟ್ಟು ಹೆಚ್ಚು ಕಮ್ಮಿ 1.5 ಮಂತೇ ಆಗಿತ್ತು. ನಮಗೂ ದುಡ್ಡು ಸ್ವಲ್ಪ ಶಾರ್ಟೇಜ್ ಆಗಿರೋದ್ರಿಂದ ಇಸ್ಕೊಂಬರೋಕ್ಕೆ ಆಗಿರಲಿಲ್ಲ. ಇನ್ನು ಒಂದು ವಾರದಲ್ಲೆಲ್ಲ ಬೇಕು ಅಂತ ಹೇಳಿದಾಗ ಅವರು ನೀಟಾಗಿ ತಂದು ಮಾಡಿ ಕೊಟ್ಟಿದ್ದು ನಮಗೆ ಈ ಸೋಫಾನ. ಅದ್ರ ಜೊತೆಗೆ ಟಿಫಾಯು ಸಹ ಹೇಳಿದೆ, ಮತ್ತು 2 ಪಪ್ಪಿ ಮತ್ತು 2 ಪಿಲ್ಲೋ ಎಲ್ಲ ಹೇಳಿದ್ವಿ. ಈ 2 ಪಿಲ್ಲೋ ಜೊತೆಗೆ ನನಗೆ ಯಾಕೋ ಇನ್ನೂ 2 ಪಿಲ್ಲೋಗಳು ಬೇಕು ಅಂತ ಅನ್ನಿಸ್ತು. ಹಾಗಾಗಿ ಮತ್ತೆ ಇನ್ನು ಆರ್ಡ್ರ್ ಕೊಟ್ವಿ. ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಸೋಫಾನ. ಅವ್ರು ಕೇಳಿದ್ರು, ಸೋಫಾ ಮಾಡ್ಬೇಕಾರೆ ನಿಮಗೆ ಯಾವ ಥರ ಫುಲ್ಲು ಶೋರೂಮ್ ಥರ ಇರೋ ಥರ ಬೇಕೋ ಇಲ್ಲ ಕ್ವಾಲಿಟಿಯಾಗಿ ಬೇಕೋ ಅಂತ. ಇಲ್ಲ, ನಮ್ಗೆ ಶೋರೂಮ್ ಥರ ಏನು ಬೇಡ ಅಂತೇಳಿ ಈ ಡಿಸೈನ್ನ ಸೆಲೆಕ್ಟ್ ಮಾಡಿದೆ. ಆದರೆ ಇವಾಗ ಯಾಕೋ ಅನ್ನಿಸ್ತೈತೆ ಇದೊಂಥರ ಸ್ವಲ್ಪ ಹಳೇದಾಗೋಯ್ತಲ್ವ ಡಿಸೈನು ಅಂತ ಹೇಳಿ. ನಮಗೆ ಕಂಫರ್ಟಬಲ್ ಆಗಿರಬೇಕು. ಮತ್ತು ಮಕ್ಕಳೆಲ್ಲ ನನಗೆ ಇನ್ನೂ ಚಿಕ್ಕವರಲ್ವ, ನೀವೇ ನೋಡ್ತಾ ಇದ್ದೀರಿ ವಿಡಿಯೋದಲ್ಲಿ. ನನ್ನ ಮಗಳು ತುಂಬ ಚಿಕ್ಕವಳಾಗಿರೋದ್ರಿಂದ ಮತ್ತೆ ಹತ್ತಿ ಎಲ್ಲ ಗಲೀಜು ಮಾಡ್ತಾಳೆ. ನೆಕ್ಸ್ಟ್ ಫ್ಯೂಚರ್ಗೆ ಬೇರೆ ಥರ ತಗೋಬೋದು ಅಂತ ಹೇಳಿ ಈಗ ಸದ್ಯಕ್ಕೆ ಇದೇ ಇರಲಿ ಅಂತ ಹೇಳಿ ಈ ಕಲರ್ನ ಸೆಲೆಕ್ಟ್ ಮಾಡಿದ್ವಿ. ಇವಾಗ ನನಗೆ ಯಾಕೋ ಅನ್ನಿಸ್ತೈತೆ ಈ ಕಲರ್ ಮೇಲೆ ಏನಾರ ಕೊಳೆಗಳು ಕೂತ್ಕೊಂಡ್ರೆ ಮತ್ತು ಧೂಳೆಲ್ಲ ಕೂತ್ಕೊಂಡ್ರೆ ಹಾಗಾಗಿ ಕಾಣುತ್ತೇನೋ ಅಂತ ಹೇಳಿ. ಮತ್ತು ಸೋಫಾ ಸೆಟ್ ಕವರ್ನೂ ಸಹ ತೊಗೊಬಂದಿದ್ದೀನಿ. ಸೋಫಾ ಕವರೆಲ್ಲ ಸೈಡಲ್ಲೆಲ್ಲ ಮತ್ತು ರೆಡಿ ಮಾಡಿಸ್ಬೇಕು, ಸ್ಟಿಚಿಂಗ್ ಮಾಡಿಸ್ಬೇಕು. ಹಾಗಾಗಿ ಸ್ವಲ್ಪ ಡಿಲೇ ಆಗಿದೆ. ಇವಾಗ ನೋಡಿ, ಟಿಫಾಯಿ ಮೇಲೆಲ್ಲ ಈ ಥರ ಕಲರ್ ಕಲ್ಲುಗಳನ್ನೆಲ್ಲ ಹಾಕಿದ್ದಾರೆ. ಮತ್ತು ಮೇಲೆಲ್ಲ ಡ್ರಿಲ್ ಮಾಡಿಬಿಟ್ಟು, ಇದು 12mm ಗ್ಲಾಸು ಫ್ರೆಂಡ್ಸ್. ಈ 12mm ಗ್ಲಾಸು ನೀಟಾಗಿ ಬಾಳಿಕೆ ಬರುತ್ತೆ ಅಂತ ಹೇಳಿ, ಅಂದರೆ ವೆಯ್ಟು ತಡೆಯುತ್ತೆ, ಬಿಸಿ ಎಲ್ಲ ಇಟ್ಟರೆ ಏನೂ ಆಗೋಲ್ಲ, ಸ್ಕ್ರ್ಯಾಚಸ್ ಆಗೋಲ್ಲ. ಅಂದರೆ ಓವರಾಗಿ ನಾವು ಯೂಸ್ ಮಾಡಿದ್ರೆ ಸ್ಕ್ರ್ಯಾಚಸ್ ಆಗುತ್ತೆ. ಹಾಗಾಗಿ ನಾವು 12mm ಹೇಳಿದ್ವಿ. ಪಾಪ ಈ ಹುಡುಗ ನಮಗೆ 12mm ತಂದುಕೊಟ್ಟು ನೀಟಾಗಿ ಮಾಡಿಕೊಟ್ಟು ಹೋಗಿದ್ದಾರೆ. ಇವರು ನೈಟ್ ಬಂದಿದ್ದರು. ಬೇರೆಯವರಾಗಿದ್ದರೆ ನಮ್ಗೆ ನೈಟ್ ಕೆಲಸ ಆಗೋಲ್ಲ, ಆವಾಗ ಬರ್ತೀವಿ ಇವಾಗ ಬರ್ತೀವಿ, ಟಿಫೈ ತಂದು ಕೊಟ್ಟಿದ್ದೀವಿ, ಇನ್ನೇನು ಕೆಲಸ ಇದೆ ಅಂತೆಲ್ಲ ಹೇಳಿರೋರು. ಪಾಪ ನಮಗೆ ಹೇಳಿದ್ದಕ್ಕೆ ಕರೆಕ್ಟಾಗಿ ಇನ್ ಟೈಮಿಗೆ ಬಂದು ಮಾಡಿಕೊಟ್ಟಿರೋ ಅಂಥ ಕೆಲಸ ಅಂದರೆ ಈ ಸೋಫಾ ಸೆಟ್ಟು ಮತ್ತು ಈ ಟಿಫೈ ಕೆಲಸನೇ ಅಂತಲೇ ಹೇಳ್ಬೋದು. ನಿಮಗೆಲ್ಲ ಹೇಗೆ ಅನ್ನಿಸ್ತು ಈ ಸೋಫಾ ಸೆಟ್ ಕಲರು? ಚೆನ್ನಾಗಿದೆಯಾ ಅನ್ನಿಸ್ತಾ, ಇಲ್ಲ ಬೇರೆ ಯಾವ ಥರ ಕಲರ್ ತೊಗೋಬೋದಾಗಿತ್ತು ಅಂತ ಕಮೆಂಟ್ ಮಾಡಿ ನಮಗೆ. ನಾನು ಒಂದು ಇಷ್ಟಪಟ್ಟಿದ್ದೆ, ಅದು ಮಕ್ಕಳು ಎಲ್ಲ ಸ್ಪ್ರಿಂಗ್ ಥರ ಇತ್ತು. ಅದು ಮಕ್ಕಳು ಎಲ್ಲ ಜಾಸ್ತಿ ಯೂಸ್ ಮಾಡಿದ್ರೆ ಅದು 2 ವರ್ಷವೂ ಬರೋಲ್ಲ ಅಂತ ಹೇಳಿದ್ರು. ಹಾಗಾಗಿ ನಾನು ಬೇಡ, ಇದೇ ಇರಲಿ ಅಂತ ಹೇಳಿ ಇದೇ ಥರ ಸೆಲೆಕ್ಟ್ ಮಾಡ್ಕೊಂಡ್ವಿ. ನನಗೆ ಯಾಕೋ ಈ ಥರ ಕಲರ್ ಇವಾಗ ನನಗೆ ಯಾಕೋ ಇಷ್ಟ ಆಯ್ತಾ ಇಲ್ಲ. ನೋಡೋಣ, ನೆಕ್ಸ್ಟ್ ಫ್ಯೂಚರ್ಗೆ ಬೇರೆ ಥರ ಕಲರ್ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟು ನಾನು ಸೋಫಾ ಮಾಡಿಸಿದ್ರು ಇವ್ರ ಹತ್ರನೇ ನಾನು ಸೋಫಾನ ಮಾಡಿಸೋದು ಅಂತ ಡಿಸೈಡ್ ಮಾಡ್ಕೊಂಬಿಟ್ಟಿದ್ದೀನಿ. ಇವ್ರಿಗೆ ನಾವು ಯಾವ ಕಲರ್ ಹೇಳಿದ್ರು ಮತ್ತು ಯಾವ ಥರ ಪ್ಯಾಟ್ರನ್ ಬೇಕು ಅಂತ ಅಂದ್ರೂ ಮಾಡಿಕೊಡ್ತಾರೆ.
ಹಾಗಾಗಿ ನನಗೆ ಸ್ವಲ್ಪ ಇಷ್ಟ ಆಯಿತು. ನಾವು ಅವ್ರಿಗೆ ಹೇಳ್ಬಿಟ್ಟಿದ್ವಿ, ನೋಡಪ್ಪ ನಮಗೆಲ್ಲರೂ ಮೋಸ ಮಾಡಿದ್ದಾರೆ, ನೀನು ಮಾತ್ರ ಮೋಸ ಮಾಡಬೇಡ ಅಂತ ಹೇಳಿ. ನಾವು ಏನೇನೋ ಅಂದ್ಕೊಂಡಿದ್ವಿ. ಪಾಪ ಇವು ಅಂದರೆ ಬೇರೆಯವ್ರ ಥರನೇ ಇವಾಗ ಬರ್ತದೆ, ಆವಾಗ ಬರುತ್ತೆ, ಹಾಗೆ ಹೀಗೆ ಅಂತೆಲ್ಲ ಸುಳ್ಳು ಹೇಳುತ್ತೆ ಈ ಹುಡುಗ ಅಂತ. ಆದರೆ ಥ್ಯಾಂಕ್ ಯು ಫಾರ್ ಇವನ ಹೆಸರು ಅನೀಶ್ ಅಂತ. ಥ್ಯಾಂಕ್ ಯು ಫಾರ್ ಅನೀಶ್. ಅವ್ನು ಈ ವಿಡಿಯೋ ನೋಡ್ತಾರೋ ನೋಡಲ್ವೋ ಗೊತ್ತಿಲ್ಲ. ಚೆನ್ನಾಗಿ ನೀಟಾಗಿ ಮಾಡಿಕೊಟ್ಟಿದ್ದಾರೆ. ನೋಡೋಣ ಲೈಫಲ್ಲಿ ಅಂದರೆ ಈ ಹುಡುಗನೇ ಸ್ವಲ್ಪ ನಮಗೆ ಅವೇರ್ನೆಸ್ ಕೊಟ್ಟಿದ್ದು ಈ ಸೋಫಾ ಬಗ್ಗೆ. ಅದಕ್ಕಾಗಿ ಇವನಿಗೆ ಥ್ಯಾಂಕ್ ಯು ಸೋ ಮಚ್ ಅಂತಲೇ ಹೇಳ್ತೀನಿ. ಎಲ್ಲರೂ ಬಂದು ಕೆಲವರು ಇಲ್ಲ ಚೆನ್ನಾಗೈತೆ ಅಂತ ಹೇಳ್ತಾರೆ, ಇನ್ನು ಕೆಲವರು ಚೆನ್ನಾಗಿಲ್ಲ ಕಲರು ಅಂತ ಹೇಳ್ತಾರೆ. ಎಲ್ಲರ ದೃಷ್ಟಿಲೂ ಚೆನ್ನಾಗಿರೋ ಥರ ಮಾಡೋಕ್ಕಾಗಲ್ಲ. ಅವ್ರವ್ರ ಅಭಿಪ್ರಾಯ ಏನಿದೆ ಅದು ಥರ ಅವರವರು ಮಾಡಿಸ್ಕೊತಾರೆ ಅಂತಲೇ ಹೇಳ್ಬೋದು. ಅಂತ ಅಂದರೆ ಸಜೆಷನ್ ಕೊಟ್ಟಿದ್ದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ನೋಡಿ ಇಲ್ಲಿ ಈ ಹುಡುಗನೇ ಕೋಲಿನಿದ್ರೆ ತೊಗೊಬನ್ನಿ ಕ್ಲೀನ್ ಮಾಡಿಕೊಡ್ತೀನಿ ಅಂತ ಹೇಳಿ ಕೋಲಿನ ತರಿಸ್ಕೊಂಡು ಪಾಪ ಕ್ಲೀನ್ ಮಾಡಿಕೊಡ್ತು. ಇನ್ನು ಬೇರೆಯವರು ಈ ಹುಡುಗನ ಜಾಗದಲ್ಲಿ ಯಾರೇ ಇದ್ದಿದ್ರೂ ಸ್ವಲ್ಪ ಕೋಲಿನ ಹಾಕ್ಬಿಡಿ ಕ್ಲೀನ್ ಆಗಿಬಿಡುತ್ತೆ ಅಂತ ಹೇಳೋರು. ಆದರೆ ಈ ಹುಡುಗ ಆ ಥರ ಮಾಡಲಿಲ್ಲ. ಕೋಲಿನ ಹಾಕಿ ಸರ್ ಎಲ್ಲ ನೀಟಾಗಿ ಹೋಗುತ್ತೆ, ತೊಗೊಬನ್ನಿ ನಾನೇ ಕ್ಲೀನ್ ಮಾಡ್ತೀನಿ ಅಂತ ಹೇಳಿ ಆ ಹುಡುಗನೇ ಕಲ್ಲುಗಳನ್ನೆಲ್ಲ ಜೋಡಿಸಿ ನೋಡಿ ಈ ಥರ ಕ್ಲೀನ್ ಮಾಡಿಬಿಟ್ಟು ಇವಾಗ ಈ ರಬ್ಬರ್ ಮೇಲೆ ಇಟ್ಟರೆ ಎಲ್ಲೂ ಜರ್ಗಾಡಲ್ಲ. ಈ ಥರ ಟಿಫಾ ಇರೋರ ಮನೆಯೆಲ್ಲ ಗೊತ್ತಿರುತ್ತೆ ಇದನ್ನೆಲ್ಲ ಹೇಗೆ ಸೆಟ್ ಮಾಡೋದು ಅಂತ ಹೇಳಿ. ನನಗೇನು ಅನ್ನಿಸ್ತು ಫೈನಲ್ ಆಗಿ ಅಂತ ಅಂದರೆ, ಹೇಗಿದ್ದರೂ ನಾವು ಈ ಸೋಫಾ ಕವರ್ ಮೇಲೆ ಸಾರಿ, ಈ ಸೋಫಾ ಮೇಲೆ ಹೇಗಿದ್ರು ಕವರ್ ಹಾಕಿ ಹಾಕ್ತೀವಿ ಅಲ್ವಾ. ಹಾಗಾಗಿ ಎಲ್ಲ ಮುಚ್ಕೊಬಿಡುತ್ತೆ ಅಂತ ಅಂದ್ಕೊಂಡೆ. ಇವಾಗ ನಾನು ಇದಕ್ಕೆ ಯಾವ ಕಲರು ಸೋಫಾ ಕವರ್ ತೊಗೊಬಂದಿದ್ದೀನಿ ಅಂತ ಅಂದರೆ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಆ ಸೋಫಾ ಕವರ್ ಡಿಟೇಲ್ನ ನಿಮಗೆ ಶೇರ್ ಮಾಡ್ತೀನಿ. ನನಗೆ ಒಂದೊಂದು ಪೀಸ್ ಲೆಕ್ಕದಲ್ಲಿ ಸಿಕ್ತು ಫ್ರೆಂಡ್ಸ್ ನಮ್ಗೆ ಸೋಫಾ ಕವರು. ಇದನ್ನೆಲ್ಲ ಫುಲ್ ನಾನು ಸೋಫಾಗೆಲ್ಲ ಹಾಕಾದ್ಮೇಲೆ ಹೇಗೆ ಕಾಣುತ್ತೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ. ಇವ್ನು ನನ್ನ ಮಗ ಸ್ಕೂಲಿಂದ ಬಂದು ನೋಡಿ ಇಲ್ಲಿ ಯೂನಿಫಾರ್ಮ್ನೇ ಬಿಚ್ಚಾಕಿಲ್ಲ ಅಂದರೆ ನಾವು ಹೊರಗಡೆ ಹೋಗಿದ್ದೋ ಅವನು ಕರ್ಕೊಂಡು ಅವ್ರ ಜೊತೆ ಹಿಂದಿಲಿ ಮಾತಾಡ್ತಾವನೆ ಅವನು. ಅವರು ರೇಗಿಸ್ತಾರೆ, ನೋಡೋ ನಿಮ್ಮ ಅಪ್ಪ ಅಮ್ಮಂಗೆ ಬರಲ್ಲ ಹಿಂದಿ, ನೀನು ಕಲಿತಿದ್ಯಾ ಗುಡ್ ಕಣೋ ಅಂತ ಹೇಳ್ತಿದ್ದಾರೆ. ನೋಡಿ ಈ ಥರ ನೀಟಾಗಿ ನಾನು ಟಿಶ್ಯೂ ಪೇಪರ್ ಕೊಡೋಕೆ ಹೋದೆ, ಟಿಶ್ಯೂ ಬೇಡ ಅಂತ ಹೇಳಿದರು. ಇನ್ನೂ ಜಾಸ್ತಿ ಕಲ್ಲುಗಳು ಬೇಕಂದರೆ ಒಳಗಡೆ ಇದು ಟಿಫಾಯ್ ಗ್ಲಾಸ್ನ ಎತ್ತಿಟ್ಬಿಟ್ಟು ನೀಟಾಗಿ ಒರೆಸಿದ್ರೆ ಅಂದರೆ ಟಿಫೈನ ಗ್ಲಾಸ್ನ ಎತ್ತಿಟ್ಬಿಟ್ಟು ಅದರೊಳಗಡೆ ನಮಗೆ ಎಷ್ಟು ಕಲ್ಲುಗಳು ಬೇಕೋ ಅಷ್ಟು ಕಲ್ಲುಗಳನ್ನ ನಾವು ಹಾಕೋಬಹುದು. ಇದ್ರ ಮೇಲೆ ಫ್ರೆಂಡ್ಸ್ ಇವಾಗ ನಾನು ಇದೇ ಥರ ಬಿಡೋಕ್ಕಾಗಲ್ಲ. ನನಗೆ ನೋಡಿ ಇವಾಗ ನಾನು ಇದ್ರ ಮೇಲೆ ಒಂದು ಕವರ್ ಹಾಕಿದ್ದೀನಿ. ಸಾರಿ, ಈ ಸೋಫಾ ಮೇಲೆ ಹೇಗಿದ್ದರೂ ಕವರ್ ಹಾಕ್ತೀವಿ ಅಲ್ವಾ. ಹಾಗಾಗಿ ಎಲ್ಲ ಮುಚ್ಕೊಬಿಡುತ್ತೆ ಅಂತ ಅಂದ್ಕೊಂಡೆ. ಇವಾಗ ನಾನು ಇದಕ್ಕೆ ಯಾವ ಕಲರು ಸೋಫಾ ಕವರ್ ತೊಗೊಬಂದಿದ್ದೀನಿ ಅಂತ ಅಂದರೆ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಆ ಸೋಫಾ ಕವರ್ ಡಿಟೇಲ್ನ ನಿಮಗೆ ಶೇರ್ ಮಾಡ್ತೀನಿ. ನನಗೆ ಒಂದೊಂದು ಪೀಸ್ ಲೆಕ್ಕದಲ್ಲಿ ಸಿಕ್ತು ಫ್ರೆಂಡ್ಸ್ ನಮ್ಗೆ ಸೋಫಾ ಕವರು. ಇದನ್ನೆಲ್ಲ ಫುಲ್ ನಾನು ಸೋಫಾಗೆಲ್ಲ ಹಾಕಾದ್ಮೇಲೆ ಹೇಗೆ ಕಾಣುತ್ತೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ. ಇವ್ನು ನನ್ನ ಮಗ ಸ್ಕೂಲಿಂದ ಬಂದು ನೋಡಿ ಇಲ್ಲಿ ಯೂನಿಫಾರ್ಮ್ನೇ ಬಿಚ್ಚಾಕಿಲ್ಲ ಅಂದರೆ ನಾವು ಹೊರಗಡೆ ಹೋಗಿದ್ದೋ ಅವನು ಕರ್ಕೊಂಡು ಅವ್ರ ಜೊತೆ ಹಿಂದಿಲಿ ಮಾತಾಡ್ತಾವನೆ ಅವನು. ಅವರು ರೇಗಿಸ್ತಾರೆ, ನೋಡೋ ನಿಮ್ಮ ಅಪ್ಪ ಅಮ್ಮಂಗೆ ಬರಲ್ಲ ಹಿಂದಿ, ನೀನು ಕಲಿತಿದ್ಯಾ ಗುಡ್ ಕಣೋ ಅಂತ ಹೇಳ್ತಿದ್ದಾರೆ. ನೋಡಿ ಈ ಥರ ನೀಟಾಗಿ ನಾನು ಟಿಶ್ಯೂ ಪೇಪರ್ ಕೊಡೋಕೆ ಹೋದೆ, ಟಿಶ್ಯೂ ಬೇಡ ಅಂತ ಹೇಳಿದರು. ಇನ್ನೂ ಜಾಸ್ತಿ ಕಲ್ಲುಗಳು ಬೇಕಂದರೆ ಒಳಗಡೆ ಇದು ಟಿಫಾಯ್ ಗ್ಲಾಸ್ನ ಎತ್ತಿಟ್ಬಿಟ್ಟು ನೀಟಾಗಿ ಒರೆಸಿದ್ರೆ ಅಂದರೆ ಟಿಫೈನ ಗ್ಲಾಸ್ನ ಎತ್ತಿಟ್ಬಿಟ್ಟು ಅದರೊಳಗಡೆ ನಮಗೆ ಎಷ್ಟು ಕಲ್ಲುಗಳು ಬೇಕೋ ಅಷ್ಟು ಕಲ್ಲುಗಳನ್ನ ನಾವು ಹಾಕೋಬಹುದು. ಇದ್ರ ಮೇಲೆ ಫ್ರೆಂಡ್ಸ್ ಇವಾಗ ನಾನು ಇದೇ ಥರ ಬಿಡೋಕ್ಕಾಗಲ್ಲ. ಅದಕ್ಕಾಗಿ ನಾನು ಈ ಥರ ಮುಂಚೆನೇ ಟಿಫೈ ಕವರ್ ಇತ್ತು ಅದನ್ನು ಹಾಕಿದ್ದೀನಿ. ಯಾಕಂದರೆ ನಿಮಗೆ ಗೊತ್ತು ನಮ್ಮನೆ ಲಕ್ಕಿ ನನ್ನ ಮಗಳು
ಕ್ಲೀನ್ ಮಾಡೋಕ್ಕೆ ಹೆಚ್ಚಿನ ಟೈಮ್ ಕೊಡ್ತಾಳೆ, ಅಂದರೆ ಗಲೀಜು ಮಾಡ್ತಾಳೆ ಅಂತ ಹೇಳಿ. ಮಕ್ಳಿಗೇನು ಗೊತ್ತಲ್ವಾ ಗ್ಲಾಸ್ನ ಹೇಗೆ ಯೂಸ್ ಮಾಡಬೇಕು ಅಂತ. ಹಾಗಾಗಿ ನಮ್ಮ ಸೇಫ್ಟಿಲಿ ನಾವು ಇದ್ಬಿಟ್ರೆ ಚೆನ್ನಾಗಿರುತ್ತಲ್ವ. ನನ್ನ ಮಗನ ಖುಷಿ ನೋಡಿ, ಅವನಿಗೆ ತುಂಬ ಖುಷಿ ಆಗ್ಬಿಟ್ಟಿದೆ ಈ ಥರ ಕಲರ್ ಕಲ್ಲುಗಳನ್ನೆಲ್ಲ ನೋಡಿ. ಇಷ್ಟ ಆಯಿತು ಫ್ರೆಂಡ್ಸ್ ನಮ್ಮ ಟಿಫಾಯ್ ಕತೆ. ಈಗ ಅವ್ರು ಸೆಟ್ ಮಾಡಿಬಿಟ್ಟು ಹೊರಟೋದ್ರು, ತುಂಬ ಲೇಟ್ ಆಗಿತ್ತು. ಈ ಇಂದಿನ ವಿಡಿಯೋ ಇದಾಗಿತ್ತು. ಹೇಗಿತ್ತು ನಮ್ಮ ಟಿಫಾಯ್ ಕತೆ ಅನ್ನೋದನ್ನು ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಮತ್ತೆ ಸಿಗೋಣ ಎಂದಿನಂತೆ. ಬಾಯ್.